ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ, ತಾಲೂಕಾ ಕುಷ್ಟಗಿ, ಜಿಲ್ಲಾ ಕೊಪ್ಪಳ. ಕಲಾ ಬಳಗದ ವತಿಯಿಂದ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಲಿಂಗೈಕ್ಯ ಡಾಕ್ಟರ್ ಪಂಚಾಕ್ಷರಿ ಗವಾಯಿಗಳ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರದ ಸಂಗೀತ ಕಾರ್ಯಕ್ರಮವನ್ನು ಆಶ್ರಮದ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಹಿರೇಮಠ ಕರಡಕಲ್ ಇವರ ಮಾತೋಶ್ರೀಗಳಾದ ಉಮಾದೇವಿ ಹಿರೇಮಠ ಇವರ ಅಧ್ಯಕ್ಷತೆಯಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಕಾರುಣ್ಯ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಪ್ರತಿಯೊಬ್ಬರನ್ನು ಸ್ವಾಗತಿಸಿದರು. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರದ ಉಪಾಧ್ಯಕ್ಷರಾದ ಹಾಗೂ ಜಿಎನ್ ನ್ಯೂಸ್ ಕುಷ್ಟಗಿ ಇದರ ಮಾಲೀಕರಾದ ಭೀಮಸೇನರಾವ್ ಕುಲಕರ್ಣಿ ಇವರು ಕನಕದಾಸರ ರಚನೆಯ ತಳ್ಳಣಿಸದಿರು ಕಂಡ್ಯ ತಾಳು ಮನವೇ ಭಕ್ತಿಗೀತೆಯನ್ನು ಹಾಡಿ ಎಲ್ಲರನ್ನೂ ರಂಜಿಸಿದರು. ಕಾರುಣ್ಯ ಆಶ್ರಮದ ಮಾರ್ಗದರ್ಶಕರಾದ ಮಾಳಪ್ಪ ಮಾಡಗೇರಿ ಅವರು ಮಾತನಾಡಿ, ತಳ್ಳಣಿಸದಿರು ಕಂಡ್ಯ ತಾಳು ಮನವೇ ಹಾಡಿನ ಬಗ್ಗೆ ತಮ್ಮ ಉತ್ತಮವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ ಪಂಚಾಕ್ಷರಿ ಗವಾಯಿಗಳ 134ನೇ ಜಯಂತ್ಯೋತ್ಸವ ಪ್ರಯುಕ್ತ ಭಾವಚಿತ್ರಕ್ಕೆ ಹಲವಾರು ಕಲಾವಿದರ ಹಾಗೂ ಗಣ್ಯಾತಿ ಗಣ್ಯರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನೆರವೇರಿಸಲಾಯಿತು. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸರಸ್ವತಿ ಪಾಟೀಲ್ ಕಾಸರೆಡ್ಡಿ ಮಾತನಾಡಿದರು. ಕಾರುಣ್ಯ ಆಶ್ರಮಕ್ಕೆ ಸ್ವಂತ ಜಾಗ ಹಾಗೂ ಅನುದಾನ ಸಿಗಲಿ ಎನ್ನುವ ಬೇಡಿಕೆಯೊಂದಿಗೆ ಸುಮಾರು 25 ದಿನಗಳ ಕಾಲ ಯಾತ್ರೆ ಮಾಡಿ ಕಾರುಣ್ಯ ಕುಟುಂಬಕ್ಕೆ ಆಗಮಿಸಿದ್ದ ಮಹಾದೇವಿ ಹಿರೇಮಠ ಅವರನ್ನು ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ದಂಪತಿಗಳು ಪಾದಪೂಜೆ ಮಾಡುವ ಮೂಲಕ ಗೌರವಿಸಿ ಸನ್ಮಾನಿಸಲಾಯಿತು. ಸಮಾಜ ಸೇವಕರಾದ ಅಮೀನಾ ಕೊಡಗು ಅವರು ಕಾರುಣ್ಯ ಆಶ್ರಮದ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದರು. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರದ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ಅವರು ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಬಾಲಚಂದ್ರಪ್ಪನವರು ಶಂಕರಲಿಂಗಮಠ ಹಿರೇಮನ್ನಾಪುರ ಮಾತನಾಡಿದರು. ವೇದಮೂರ್ತಿ ವಿಶೇಷ ಯಡಿಯೂರು ಮಠ ಶ್ರೀ ಶಾಂಭವಿ ಪುಣ್ಯಾಶ್ರಮ ಸಿಂಧನೂರು ಮಾತನಾಡಿದರು. ಲಿಂಗಸುಗೂರು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಅಂಬುಜಾ ಮಾತನಾಡಿದರು. ಕಾರುಣ್ಯ ಆಶ್ರಮದಿಂದ ಆಶ್ರಮದ ಮಾರ್ಗದರ್ಶಕರಾದ ಮಾಳಪ್ಪ ಮಾಡಗೇರಿ ಹಾಗೂ ರಾಜ್ಯ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸರಸ್ವತಿ ಪಾಟೀಲ್ ಕಾಸರೆಡ್ಡಿ ಹಾಗೂ ವೇದಮೂರ್ತಿ ವಿಶೇಷ ಯಡಿಯೂರು ಮಠ ಶ್ರೀ ಶಾಂಭವಿ ಪುಣ್ಯಾಶ್ರಮ ಸಿಂಧನೂರು ಮತ್ತು ಡಾಕ್ಟರ್ ಬಾಲಚಂದ್ರಪ್ಪನವರು ಶಂಕರಲಿಂಗಮಠ ಹಿರೇಮನ್ನಾಪುರ, ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ಹಾಗೂ ಶ್ರೀಮತಿ ರೇಣುಕಾ ಆರಾಧ್ಯ ಮೈಸೂರು ದಂಪತಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ, ತಾಲೂಕಾ ಕುಷ್ಟಗಿ ಕಲಾ ಬಳಗದಿಂದ ಕಾರುಣ್ಯ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಇವರಿಗೆ ಹಾಗೂ ಖಾಸಿಂ ಅಲಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆ ಸಿದ್ದಾಪುರ ಇವರಿಗೆ ಕರ್ನಾಟಕ ವಿಕಾಸರತ್ನ ಪ್ರಶಸ್ತಿ ಹಾಗೂ ಕುಮಾರಿ ಕಾವೇರಿ ಜನತಾಪುರ ಇವರಿಗೆ ಕರ್ನಾಟಕ ನವರತ್ನ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಗಾಯಕರಾದ ಧರ್ವೇಶ್ ಸಿಂಧನೂರು, ವಿಶಾಲಾಕ್ಷಿ ಹಿರೇಮಠ ಸಿಂಧನೂರು, ವೀರೇಶ್ ದೇವರಮನಿ ಸಿಂಧನೂರು ಮತ್ತು ಶಾಮಣ್ಣ ಕನ್ನಾಳ್, ದುರಗಪ್ಪ ಕನ್ನಾಳ್, ಬಸವರಾಜ್ ಕನ್ನಾಳ್, ಸಿದ್ದು ವಾಲೇಕಾರ್ ಮುದೇನೂರು ಮತ್ತು ಗಾಯತ್ರಿ ಹಿರೇಮನ್ನಾಪುರ ಇವರೆಲ್ಲರನ್ನೂ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರದ ಉಪಾಧ್ಯಕ್ಷರಾದ ಭೀಮಸೇನರಾವ್ ಕುಲಕರ್ಣಿ ಕುಷ್ಟಗಿ ಇವರು ಕಾರುಣ್ಯ ಆಶ್ರಮದ ಸೇವೆಯ ಬಗ್ಗೆ ಅಲ್ಲಿಯೇ ಸಾಹಿತ್ಯವನ್ನು ಬರೆದು ಹಾಡುವ ಮೂಲಕ ಅಲ್ಲಿದ್ದವರ ಹಾಗೂ ಸಮಾಜದ ಗಮನ ಸೆಳೆದರು. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರದ ಸದಸ್ಯರಾದ ಹಾಗೂ ನಿರೂಪಕರಾದ ಬಶೀರ್ ಅಹಮದ್ ಶಿವಮೊಗ್ಗ ಇವರು ಉತ್ತಮವಾಗಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ವೇದಿಕೆಯ ಮೇಲೆ ಕಾರುಣ್ಯ ಆಶ್ರಮದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ, ಡಾಕ್ಟರ್ ಬಾಲಚಂದ್ರಪ್ಪನವರು ಶಂಕರಲಿಂಗಮಠ ಹಿರೇಮನ್ನಾಪುರ, ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು, ಸಮಾಜ ಸೇವಕರಾದ ಅಮೀನಾ ಕೊಡಗು, ಕಲಾ ಬಳಗದ ಸದಸ್ಯರಾದ ಬಶೀರ್ ಅಹಮದ್ ಶಿವಮೊಗ್ಗ,
ವಿರೂಪಾಕ್ಷಿ ಚಿಕ್ಕಸೂಳಿಕೇರಿ, ಹನಮಣ್ಣ ಕನ್ನಾಳ್ ಮತ್ತು ರೇಣುಕಾ ಆರಾಧ್ಯ ಮೈಸೂರು, ಕುಮಾರಿ ಗಾಯತ್ರಿ ಹಿರೇಮನ್ನಾಪುರ, ಶಾಮಣ್ಣ ಕನ್ನಾಳ್, ದುರಗಪ್ಪ ಕನ್ನಾಳ್, ಬಸವರಾಜ್ ಕನ್ನಾಳ್, ಸಿದ್ದು ವಾಲೇಕಾರ್ ಮುದೇನೂರು ಹಾಗೂ ಧರ್ವೇಶ್ ಸಿಂಧನೂರು, ವಿಶಾಲಾಕ್ಷಿ ಹಿರೇಮಠ ಸಿಂಧನೂರು, ವೀರೀಶ್ ದೇವರಮನಿ ಸಿಂಧನೂರು ಹಾಗೂ ಇತರರು ವೇದಿಕೆಯ ಮೇಲೆ ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರದ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ಹಾಗೂ ಅಮೀನಾ ಕೊಡಗು ಇವರು ಹಾಡಿದ ನಗುವ ಮಲ್ಲಿಗೇನಿ ಬಳಿಬಾ ಮೆಲ್ಲಗೆ ಗೀತೆಗೆ ಆಶ್ರಮದ ಜನರು ವೇದಿಕೆಯ ಮೇಲೆ ಅದ್ಭುತವಾದ ನೃತ್ಯ ಮಾಡಿದ್ದು ನೋಡುಗರ ಮನ ಸೆಳೆದಿತು. ಆಶ್ರಮದ ಸಿದ್ದಮ್ಮ ಅಜ್ಜಿಯು ಲಿಂಗವೇ ಲಿಂಗವೇ ಹಾಡನ್ನು ಸೊಗಸಾಗಿ ಹಾಡಿದರು. ಕಲಾ ಬಳಗ ಹಿರೇಮನ್ನಾಪುರದಿಂದ ಸಿದ್ದಮ್ಮನವರನ್ನು ಸನ್ಮಾನಿಸಲಾಯಿತು. ಶಿಂದನೂರಿನ ಮುಸ್ಲಿಂ ದಂಪತಿಗಳು ಆಶ್ರಮಕ್ಕೆ ಹಣ್ಣು ಹಂಪಲಗಳನ್ನು ಕೊಡುವ ಮೂಲಕ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು. ಆಶ್ರಮದಿಂದ ಅವರನ್ನು ಸನ್ಮಾನಿಸಲಾಯಿತು. ಇನ್ನೋರ್ವ ಮುಸ್ಲಿಂ ದಂಪತಿಗಳಾದ ಜಾವೇದ್ ಮೆಕ್ಯಾನಿಕ್, ಶ್ರೀಮತಿ ಸಲ್ಮಾಂ ಬೇಗಂ ಕುಟುಂಬದವರಿಗೆ ಆಶ್ರಮದಿಂದ ಆಹಾರ ಧಾನ್ಯಗಳ ವಿತರಣೆ ಮಾಡಲಾಯಿತು. ಇದೇ ವೇಳೆ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ, ಸದಸ್ಯರು ಕಾರುಣ್ಯ ಆಶ್ರಮ, ರೇಣುಕಾಸ್ವಾಮಿ, ಬಾಳಪ್ಪ, ಸಂತೋಷ್ ಅಂಗಡಿ, ರಾಜ್ಯಾಧ್ಯಕ್ಷರು ಕರ್ನಾಟಕ ಯುವಶಕ್ತಿ ಸೇವಾ ಟ್ರಸ್ಟ್, ಪಂಪನಗೌಡ ಹರೇಟನೂರು, ಬಸವರಾಜ ರೈತ ಸಂಘದ ಮುಖಂಡರು ಲಿಂಗಸುಗೂರು, ವೀರಭದ್ರಗೌಡ, ಗಿಣಿವಾರ, ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ, ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಸೇರಿದಂತೆ ರಾಜ್ಯದ ವಿವಿಧ ಕಲಾವಿದರು ಉಪಸ್ಥಿತರಿದ್ದರು. ರಿಪೋರ್ಟರ್ ಭೀಮ್ಸೇನ್ ರಾವ್ ಕುಲಕರ್ಣಿ, ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಹಾಗೂ ಜಿಎಂ ನ್ಯೂಸ್ ಕುಷ್ಟಗಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ.